ಹಾಯ್ ಎಲ್ಲರಿಗೂ ನಮಸ್ಕಾರ. ಬನ್ನಿ ಮುದ್ದು ಸೊಸೆ ಸೀರಿಯಲ್ ಏನಾಗ್ತಾ ಇದೆ ಅಂತ ನೋಡಿಕೊಂಡು ಬರೋಣ. ಈ ಕಡೆ ವಿದ್ಯೆ ಓದ್ತಾ ಇರೋದು ಅಜ್ಜಮ್ಮಗೆ ಗೊತ್ತಾಗಿದ್ದ ತಕ್ಷಣ ಭದ್ರ ಕೂಡ ಹೇಗೋ ಮ್ಯಾನೇಜ್ ಮಾಡಿಬಿಟ್ಟು ನಾನು ಇಂಗ್ಲೀಷ್ ಕಲಿತಾ ಇದ್ದೀನಿ ಅಂತ ಅಜ್ಜಮ್ಮ ಹತ್ರ ಹೇಳ್ತಾನೆ. ಆದರೂ ಕೂಡ ಅಜ್ಜಮ್ಮ ಅವ್ರ ಮೇಲೆ ಅನುಮಾನದಿದ್ದಾನೆ ಆಚೆ ಹೋಗ್ತಾರೆ. ಅಮ್ಮಿ ಸ್ವಲ್ಪ ಹುಷಾರಾಗಿರಮ್ಮಿ, ಯಾವುದಕ್ಕೂ ಕೂಡ ಈ ಪತ್ತೇದಾರಿ ಕೆಲಸ ಮಾಡ್ತಾರೆ ಅಂತಾರೆ ಅಲ್ವಾ, ಆ ರೀತಿ ಇದ್ದಾಗೆ ನಮ್ಮ ಅಜ್ಜಮ್ಮ. ಹಾಗಾಗಿ ಸ್ವಲ್ಪ ಹುಷಾರಾಗಿರು, ನೀನು ಓದೋ ವಿಚಾರ ಮನೆಯವ್ರಿಗೆ ಗೊತ್ತಿಲ್ಲ ನೋಡಮ್ಮಿ, ನಿನ್ನನ್ನು ಓದಿಸಿ ಡಾಕ್ಟರ್ ಮಾಡ್ತೀನಿ ಅಂತ ಹೇಳಿದ್ದೀನಿ, ಆದರೆ ನೀನು ಓದೋ ವಿಚಾರನ ಅಟ್ಟಿಯಲ್ಲಿ ಹೇಳ್ತೀನಿ ಅಂತ ನಾನು ಒಪ್ಕೊಂಡಿಲ್ಲ ಕಣಮ್ಮಿ ಅಂದಿದ ತಕ್ಷಣ ಅಯ್ಯೋ ಸರಿ ಬಿಡಿ, ತುಂಬ ದಿನ ಆದಮೇಲೆ ಬುಕ್ಸ್ ನೋಡ್ತಾ ಇದ್ದೆ ಅಲ್ವಾ, ಹಾಗಾಗಿ ಜೋರಾಗಿ ಓದ್ಕೊಂಡಿದ್ದೀನಿ, ಇನ್ಮೇಲೆ ಆ ರೀತಿ ತಪ್ಪು ಮಾಡೋದಿಲ್ಲ ಅಂತ ವಿದ್ಯೆ ಹೇಳ್ತಾಳೆ. ಈ ಕಡೆ ವಿನಂತಿ ಕೂಡ ಚಿತ್ರ ನೆಕ್ಲೆಸ್ನ ಕದ್ದಿರ್ತಾಳೆ ಅಲ್ವಾ, ಅದನ್ನು ತಗೊಂಡು ಲೋಕಿಗೆ ಕೊಡಬೇಕು ಅಂತ ಬಂದಿರ್ತಾಳೆ. ಏನಕ್ಕ ಎಷ್ಟು ಚೆನ್ನಾಗಿದೆ, ನಾನು ದುಡ್ಡು ಕೇಳಿದರೆ ನೀವೇನು ಒಡವೆನೇ ತಂದು ಕೊಡ್ತಾ ಇದ್ದೀರಾ ಅಂದಿದ ತಕ್ಷಣ ನಿನಗೆ ಬೇಕಾಗಿರೋದು ದುಡ್ಡು ತಾನೇ, ನಾನು ದುಡ್ಡು ಕೊಟ್ರೇನು ಒಡವೆ ಕೊಟ್ರೇನು, ನೀನು ಕೇಳಿದ ತಕ್ಷಣ ದುಡ್ಡನ್ನ ನಾನೇನು ಅಲ್ಲಿ ಗಿಡದಲ್ಲಿ ಕಿತ್ಕೊಂಡು ಬಂದು ಕೊಟ್ಟಿದ್ದೀನಿ ತಾನೇ, ಸುಮ್ಮನೆ ಇರು ಅಂತ ಹೇಳ್ತಾಳೆ. ಅಕ್ಕ ಎಷ್ಟು ಗ್ರಾಮ್ ಇದೆ ಅಂತ ಲೋಕಿ ಕೇಳಿದ ತಕ್ಷಣ ಈ ಕಡೆ ವಿನಂತಿಗಂತೂ ಏನು ಹೇಳಬೇಕು ಅಂತಲೇ ಗೊತ್ತಾಗ್ತಿರಲ್ಲ. ತುಂಬ ಒದ್ದಾಡ್ತಾ ಇರಬೇಕಾದ್ರೆ ಗೊತ್ತಾಯ್ತು ಬಿಡು, ಇದು ಕದ್ದಿರೋ ಮಾಲ ಅಂತ ಹೇಳ್ತಾನೆ. ಅಲ್ಲ ನಿಜವಾಗ್ಲೂ ಕೂಡ ದುಡ್ಡಿಗೋಸ್ಕರ ಅಟ್ಟಿಯಲ್ಲಿರೋ ನೆಕ್ಲೆಸ್ಸೇ ಕದ್ಕೊಂಬಂದಿದೆಯಲ್ಲ, ತುಂಬ ಗ್ರೇಟ್ ಬಿಡು ಅಂತ ಹೇಳಿದಾಗ ಸಾಕು ಬಾಯಿ ಮುಚ್ಚು, ಪ್ರತಿ ಸಲ ದುಡ್ಡು ದುಡ್ಡು ಅಂತ ಹೇಳ್ಬಿಟ್ಟು ನನ್ನ ಪ್ರಾಣ ತೆಗಿತಾ ಇದೆಯಲ್ವಾ, ನಿನಗೆ ಸ್ವಲ್ಪನೂ ಕೂಡ ಮನುಷ್ಯತ್ವ ಅನ್ನೋದೇ ಇಲ್ವಾ, ನೋಡ್ತಾ ಇರು ನನ್ನನ್ನು ಈ ರೀತಿ ಉರಿಸ್ತೀಯಲ್ವಾ, ನೀನು ನರಕಕ್ಕೆ ಹೋಗ್ತೀಯ ಅಂತ ಹೇಳಿದ ತಕ್ಷಣ ಅಕ್ಕ ಬೇರೆಯವ್ರ ಮಾಲ್ನ ಅಂದರೆ ಬೇರೆಯವ್ರ ನೆಕ್ಲೆಸ್ನ ಕದಿಯೋ ಪಾಪದಕ್ಕಿಂತ ನನ್ನ ಎದೆಯಲ್ಲಿ ಇಟ್ಕೊಂಡಿದ್ದೀನಿ ಅಲ್ವಾ ಸತ್ಯನ, ಅದನ್ನು ಹೋಗಿ ಗೌಡ್ರ ಮುಂದೆ ಹೇಳ್ಬಿಡ್ತೀನಿ, ಆವಾಗ ಸ್ವಲ್ಪ ನನ್ನ ಪಾಪನಾದರೂ ಕಡಿಮೆ ಆಗುತ್ತೆ ಅಲ್ವಾ ಅಂತ ಹೇಳಿದ ತಕ್ಷಣ ನೋಡು ನೀನು ಇವಾಗ ದುಡ್ಡು ಅಂತ ಹೇಳಿದೆಯಾ, ನಾನು ನೆಕ್ಲೆಸ್ ತಂದು ಕೊಟ್ಟಿದ್ದೀನಿ, ಇದ್ರ ಮುಂದೆ ನೀನು ಜಾಸ್ತಿ ಮಾತಾಡ್ಬೇಡ, ಇಲ್ಲಿದ್ದ ಹೋಗು ಅಂತ ಹೇಳ್ಬಿಟ್ಟು ವಿನಂತಿ ಕೋಪ ಮಾಡ್ಕೊಂಡು ಬಿಡ್ತಾಳೆ. ಇನ್ನು ವಿದ್ಯೆ ಕೂಡ ಇಲ್ಲಿ ಬುಕ್ಸಲ್ಲಿ ಬರಿತಾ ಇರಬೇಕಾದ್ರೆ ನನ್ನ ಅಮ್ಮಿ ಏನೋ ಖುಷಿಯಾಗಿ ಬರಿತಾ ಇದ್ದಾರೆ ಅಂತ ಭದ್ರ ಬರ್ತಾನೆ. ಅಮ್ಮಿ ಏನಮ್ಮಿ ಅದು ಅಂದಿದ ತಕ್ಷಣ ಅಯ್ಯೋ ಏನೂ ಇಲ್ಲ ಅಂತ ವಿದ್ಯೆ ಇಲ್ಲಿ ಬುಕ್ಸ್ನ ತೋರಿಸ್ತಾ ಇರೋದಿಲ್ಲ, ಅಲ್ಲ ನಾನು ಇಷ್ಟು ಕೇಳಿದ್ರು ನೀನು ತೋರಿಸಲ್ಲ ಅಂದರೆ ಪಕ್ಕ ಅದರಲ್ಲಿ ಏನೋ ಇದೆ ಕಣಮ್ಮಿ ಅಂತ ಭದ್ರೆ ಹೇಳ್ತಾ ಇರ್ತಾನೆ. ಕೊಡಮ್ಮಿ ಅಂತ ಹೇಳ್ಬಿಟ್ಟು ಬುಕ್ಸ್ನ ನೋಡಿದರೆ ವಿದ್ಯಾ ಭದ್ರೇಗೌಡ್ರು ಅಂತ ಬರೆದಿರ್ತಾಳೆ. ಇದೇನಮ್ಮಿ ನಿನ್ನ ಹೆಸ್ರು ಮುಂದೆ ನನ್ನ ಹೆಸ್ರು ಬರೆದಿದ್ಯಾ ಅಂತ ಭದ್ರ ಕೇಳಿದಾಗ ಅಯ್ಯೋ ಹೆಂಡ್ತಿ ಅಂದಮೇಲೆ ನನ್ನ ಹೆಸ್ರು ಮುಂದೆ ನಿಮ್ಮ ಹೆಸರು ಇರಬೇಕು ಅಲ್ವಾ ಅಂತ ಹೇಳ್ತಾಳೆ. ಅಮ್ಮಿ ನೀನು ಓದಿ ದೊಡ್ಡ ಡಾಕ್ಟರ್ ಆದಮೇಲೂ ಕೂಡ ಇದೇ ರೀತಿ ನಿನ್ನ ಹೆಸರು ಇರುತ್ತಾ ಅಂದಿದ ತಕ್ಷಣ ನಾನು ಓದಿ ಡಾಕ್ಟರ್ ಆಗ್ತೀನೋ ಅಥವಾ ಇನ್ನೊಂದು ಆಗ್ತೀನೋ ಗೊತ್ತಿಲ್ಲ, ಆದರೆ ನನ್ನ ಜೀವ ಇರೋ ತನಕನೂ ಕೂಡ ನನ್ನ ಹೆಸರು ಮುಂದ್ಗಡೆ ನಿಮ್ಮ ಹೆಸರು ಇದ್ದೇ ಇರುತ್ತೆ ಅಂತ ಹೇಳ್ತಾಳೆ. ಹಾಗಿದ್ರೆ ಇನ್ನು ಮುಂದೆ ಎಲ್ಲರೂ ಕೂಡ ನಿನ್ನನ್ನು ವಿದ್ಯಾ ಭದ್ರೇಗೌಡ್ರು ಅಂತ ಕರೀತಾರೆ ಅಲ್ವಾ ಅಮ್ಮಿ ಅಂದಿದ ತಕ್ಷಣ ಇಲ್ಲಾದರೆ ಆ ರೀತಿ ಕರೀತಾರೆ, ಫಾರಿನಲ್ಲಾದರೆ ಮಿಸ್ಸಸ್ ಭದ್ರೇಗೌಡ್ರೆ ಅಂತ ಕರೀತಾರೆ ಅಂದಿದ ತಕ್ಷಣ ಏನಮ್ಮಿ ಹೇಳ್ತಾ ಇದೆಯಾ, ಇದೊಂಥರ ಚಂದ ಇದೆ ಅಂತ ಹೇಳ್ತಾನೆ. ಆವಾಗ ವಿದ್ಯೆ ಕೂಡ ಏನ್ರಿ ಮಿಸ್ಸಸ್ ಭದ್ರೇಗೌಡ್ರೆ ಅಂದಿದ ತಕ್ಷಣ ವಿದ್ಯೆ ಅಂತೂ ನಾಚ್ಕೊಂಡು ಹೋಗ್ರಿ ಅಂತ ಹೇಳ್ಬಿಟ್ಟು ಅಲ್ಲಿದ್ದ ಹೊರಟೋಗ್ಬಿಡ್ತಾಳೆ. ಅಮ್ಮಿ ಇನ್ನು ಮುಂದೆ ಹಿಂಗೆ ಕರಿತೀನಿ ಅಂತ ಭದ್ರ ಕೂಡ ಅಂದ್ಕೊಳ್ತಾ ಇರ್ತಾನೆ. ಈ ಕಡೆ ವಿದ್ಯಾ ಅಪ್ಪ ಅಮ್ಮ ಇಬ್ಬರು ಕೂಡ ಭದ್ರ ಇಲ್ಲಿ ಹೋಟೆಲ್ ಮಾಡಿಕೊಟ್ಟಿರ್ತಾನೆ ಅಲ್ವಾ, ತುಂಬ ಚೆನ್ನಾಗಿ ವ್ಯಾಪಾರನ ನಡೆಸ್ತಾ ಇರ್ತಾರೆ. ಬಂದಿರೋರೆಲ್ಲರೂ ಕೂಡ ಊಟನ ಮಾಡಿಬಿಟ್ಟು ತುಂಬ ಚೆನ್ನಾಗಿದೆ ಊಟ ಅಂತ ಹೇಳ್ತಾ ಇರಬೇಕಾದ್ರೆ ನೋಡಿದ ನೇತ್ರ ನಿನ್ನ ಕೈ ರುಚಿ ಎಲ್ಲರೂ ಇಷ್ಟಪಡ್ತಾ ಇದ್ದಾರೆ ಅಂತ ಅವ್ರ ಅತ್ತೆ ಹೇಳಿದಾಗ ನಾವು ಚೆನ್ನಾಗಿ ಮಾಡಿದರೆ ಅವರು ಕೂಡ ಖುಷಿಪಟ್ಟು ಊಟ ಮಾಡ್ತಾರೆ, ಅದೇ ಅಲ್ವಾ ನಮಗೂ ಕೂಡ ಬೇಕಾಗಿರೋದು ಅಂತ ಹೇಳಿದಾಗ ಈ ಕಡೆ ದುಡ್ಡನ್ನ ಕೊಟ್ಬಿಟ್ಟು ಹೋಗ್ತಾ ಇರಬೇಕಾದ್ರೆ ಅದರಲ್ಲಿ 500 ರೂಪಾಯಿನ ಬೇರೆ ಕುಡುಕಿಗೆ ಹಾಕ್ತಾ ಇರ್ತಾಳೆ. ಯಾಕೆ ನೇತ್ರ ಆ ದುಡ್ಡನ್ನ ಎತ್ತಿಡ್ತಾ ಇದೆಯಾ ಅಂತ ಕೇಳಿದಾಗ ಅಲ್ಲ ಅಳಿಯಂದ್ರೇನೋ ನಮಗೋಸ್ಕರ ಈ ಹೋಟೆಲ್ನ ಮಾಡಿಕೊಟ್ಟಿದ್ದಾರೆ, ಹಾಗಂತ ನಾವು ಸುಮ್ಮನೆ ಇರೋಕ್ಕಾಗುತ್ತಾ, ನಮ್ಮ ಕೈಲಾಗಿರೋ ದುಡ್ಡು ನಾವು ವಾಪಸ್ ಕೊಡಬೇಕು ತಾನೆ, ಅದಕ್ಕೋಸ್ಕರ ಕೂಡಿಕ್ತಾ ಇದ್ದೀನಿ ಅಂತ ಹೇಳಿದಾಗ ಹೆಣ್ಮಕ್ಳಿಗೆ ಈ ರೀತಿ ಸ್ವಾಭಿಮಾನ ಇರಬೇಕು ಕಣೆ, ಆವಾಗಲೇ ಅವರು ಮುಂದೆ ಬರೋಕ್ಕೆ ಸಾಧ್ಯ ಅಂತ ಅವ್ರ ಅತ್ತೆ ಕೂಡ ಹೇಳ್ತಾರೆ. ಇನ್ನು ಈ ಕಡೆ ವಿದ್ಯೆ ಕೂಡ ಚಿತ್ರನ ಕರ್ಕೊಂಡು ಬಂದು ಹೇಗಾದರೂ ಮಾಡಿ ಭವಾನಿನ ಮತ್ತೆ ವಾಪಸ್ ಮನೆಗೆ ಕರ್ಕೊಂಡು ಬರಬೇಕು ಅಂತ ಚಿತ್ರ ಹತ್ರ ಮಾತಾಡ್ತಾಳೆ. ನಿಮಗೆ ಭವಾನಿ ಬಗ್ಗೆ ಏನು ಗೊತ್ತು ಅಂತ ಕೇಳಿದಾಗ ಏನು ವಿದ್ಯೆ ಸಡನ್ನಾಗಿ ಅವಳ ಬಗ್ಗೆ ಕೇಳ್ತಾ ಇದೆಯಾ ಅಂತ ಚಿತ್ರ ಹೇಳ್ತಾಳೆ. ಭವಾನಿ ಅಕ್ಕ ಏನೋ ಗೊತ್ತಿಲ್ಲದೇನೆ ತಪ್ಪು ಮಾಡಿಬಿಟ್ರು, ಹಾಗಂತ ಎಲ್ಲರೂ ಇದ್ದು ಕೂಡ ಯಾರೂ ಇಲ್ಲ ಅನ್ನೋ ಥರ ಜೀವನ ಮಾಡ್ತಾ ಇದ್ದಾರೆ, ಅವ್ರನ್ನ ನೋಡೋಕೆ ನನಗೆ ತುಂಬ ಕಷ್ಟ ಆಗ್ತಾ ಇದೆ, ಹೇಗಾದರೂ ಮಾಡಿ ಅವ್ರನ್ನ ಈ ಹಟ್ಟಿಗೆ ಮತ್ತೆ ವಾಪಸ್ ಕರ್ಕೊಂಡು ಬರಬೇಕು ಅಂತ ಇದ್ದೀನಿ ಅಂದಿದ ತಕ್ಷಣ ಚಿತ್ರಗಂತೂ ಶಾಕ್ ಆಗಿಬಿಡುತ್ತೆ. ಏನು ಮಾತಾಡ್ತಾ ಇದೆಯಾ ವಿದ್ಯಾ ಅಂದಾಗ ಹೌದು ನಿಜವಾಗ್ಲೂ ಅವ್ರನ್ನ ನೋಡಿದರೆ ನನಗೆ ತುಂಬಾ ಬೇಜಾರಾಗುತ್ತೆ, ಅವ್ರಿಗೆ ಈ ಹಟ್ಟಿ ಮೇಲೆ ತುಂಬಾ ಪ್ರೀತಿ ಇದೆ, ಹೇಗಾದರೂ ಮಾಡಿ ವಾಪಸ್ ಕರ್ಕೊಂಡು ಬರಬೇಕು ಅಂತ ಹೇಳಿದಾಗ ಎಂಥ ಒಳ್ಳೆ ಯೋಚನೆ ಮಾಡಿದ್ಯಾ ವಿದ್ಯಾ, ನಾನು ಅವಳು ಜೊತೆಗೆ ಹುಟ್ಟಿಲ್ಲ ಆದ್ರೂ ಕೂಡ ಅವಳಂದರೆ ನನಗೆ ಶಾನೆ ಪ್ರೀತಿ, ಇಬ್ಬರು ಕೂಡ ಒಟ್ಟಿಗೆ ಬೆಳೆದಿದ್ದೀವಿ, ಅಷ್ಟೇ ಪ್ರೀತಿ ವಿಶ್ವಾಸದ
ದಿವಸದಿಂದನೂ ಕೂಡ ಇದ್ವಿ. ಆದರೆ ಏನು ಮಾಡೋದು ವಿದ್ಯಾ, ಈ ವಿಚಾರನ ಹೋಗಿ ಮಾವನ ಹತ್ರ ಯಾರು ಮಾತಾಡ್ತಾರೆ, ಅವರು ಭವಾನಿ ವಿಚಾರ ಬಂದರೆ ಎಷ್ಟು ಕೋಪ ಮಾಡ್ಕೊಳ್ತಾರೆ ಅಂತ ನಿನಗೆ ಗೊತ್ತು ಅಲ್ವಾ ಅಂತ ಹೇಳಿದಾಗ ಈ ಕಡೆ ಚಿತ್ರ ಬೇಕು ಅಂತಲೇ ಪ್ಲ್ಯಾನ್ ಮಾಡಿಬಿಟ್ಟು ವಿದ್ಯಾ ನೀನು ಯಾಕೆ ಹೋಗಿ ಮಾವನ ಮುಂದೆ ಮಾತಾಡಬಾರ್ದು ಅಂತ ಹೇಳ್ತಾಳೆ. ಏನು ನಾನಾ? ಇಲ್ಲಪ್ಪ ಅಂತ ವಿದ್ಯಾ ಹೇಳಿದಾಗ ಹೌದು ವಿದ್ಯಾ, ನೀನು ಮಾವಗೆ ಎಷ್ಟೇ ಆಗಲಿ ಮುದ್ದಿನ ಸೊಸೆ, ನಿನ್ನ ಮಾತನ್ನ ಅವರು ಕೇಳ್ತಾರೆ. ಒಂದು ಪಕ್ಷ ಅವ್ರಿಗೆ ಕೋಪ ಬಂದ್ರೂ ಕೂಡ ಜಾಸ್ತಿ ಕೋಪ ಬರೋದಿಲ್ಲ. ಭವಾನಿ ಜೀವನನ ಸರಿ ಮಾಡಬೇಕು ಅಂದರೆ ಅದು ನಿನ್ನ ಕೈಯಲ್ಲಿ ಸಾಧ್ಯ. ನೀನು ಯಾಕೆ ಹೋಗಿ ಮಾವ ಖುಷಿಯಲ್ಲಿ ಇರಬೇಕಾದ್ರೆ ಈ ವಿಚಾರನ ಮಾತಾಡಬಾರ್ದು, ಒಂದು ಸಲ ಪ್ರಯತ್ನ ಮಾಡಿ ನೋಡು ಅಂದಿದ ತಕ್ಷಣ ವಿದ್ಯೆ ಕೂಡ ಹೌದು ಅಲ್ವಾ ಅಂತ ಹೇಳ್ಬಿಟ್ಟು ಯೋಚನೆ ಮಾಡ್ತಾ ಇರ್ತಾಳೆ. ಇನ್ನು ನಾಳಿನ ಸಂಚಿಕೆಯಲ್ಲಿ ಈ ಕಡೆ ಸುಭಾಷಗೆ ಹೆಣ್ಣು ನೋಡಿರ್ತಾರೆ ಅಲ್ವಾ, ಅವ್ರ ಮಾವ ಮತ್ತು ಅತ್ತೆ ಇಬ್ಬರು ಕೂಡ ಬಂದ್ಬಿಟ್ಟು ನಿಮ್ಮ ಜೊತೆ ಸಂಬಂಧ ಬೆಳೆಸೋಕೆ ನಮಗೆ ತುಂಬಾ ಖುಷಿ ಇದೆ ಅಂತ ಶಿವರಾಮೇಗೌಡ್ರ ಹತ್ರ ಮಾತಾಡ್ತಾ ಇರ್ತಾರೆ. ಅದೇ ಟೈಮ್ಗೆ ಅಲ್ಲಿಗೆ ಚಂಪಾ ಕೂಡ ಬಂದ್ಬಿಟ್ಟು ಕೇಳಿಸ್ಕೊಳ್ತಾಳೆ. ಸುಭಾಷಗೆ ಎಂಗೇಜ್ಮೆಂಟ್ ಮಾಡ್ತಾ ಇದ್ದಾರೆ ಅನ್ನೋದು ಚಂಪಾಗೆ ಗೊತ್ತಾಗಿದ್ದ ತಕ್ಷಣ ತುಂಬಾ ಬೇಜಾರಾಗ್ಬಿಡುತ್ತೆ. ಹಾಗಿದ್ರೆ ವಿದ್ಯೆ ಚಂಪಾ ಸತ್ಯನ ತಿಳ್ಕೊಂಡು ಆದಷ್ಟು ಬೇಗ ಚಂಪನ ಮನೆ ಸೊಸೆನೂ ಕೂಡ ಮಾಡ್ತಾಳೆ. ಇದಿಷ್ಟು ಇವತ್ತಿನ ಸಂಚಿಕೆ. ಥ್ಯಾಂಕ್ ಯು ಸೋ ಮಚ್ ಎವ್ರಿ ಒನ್.